ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಆಗಲಿ ಕ್ರೀಮ್ ಆಗಲಿ ಯೂಸ್ ಮಾಡದೆ ಸ್ಕಿನ್ನನ್ನು ಯಾವ ರೀತಿ ಬ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, 100% ವರ್ಕ್ ಆಗುತ್ತೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ, ನನಗೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಟ್ಟಿದೆ ಇದು. ಸೊ ಹಾಗಾಗಿ ಸ್ಕಿನ್ ಬ್ರೈಟ್ ಆಗೋದು ಅಷ್ಟೇ ಅಲ್ಲ, ಮುಖದಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಏನಿದೆ, ಪಿಂಪಲ್ಸ್ ಏನಿದೆ, ಅದಕ್ಕೂ ಕೂಡ ಇದು ಒಂದು ರಾಮಬಾಣ ಅಂತ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು. ಔಟ್ಸೈಡ್ ನಾವು ತುಂಬ ಒಂದು ದುಬಾರಿ ಬೆಲೆ ಯೂಸ್ ಮಾಡಿ ತರೋದ್ರಿಂದ ಅದು ವರ್ಕ್ ಆಗದೇ ಇರ್ಬೋದು, ಕೆಲವೊಮ್ಮೆ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಮ್ಮ ಬಾಡಿಗೂ ಒಳ್ಳೆಯದು. ಇನ್ನರ್ ಬಾಡಿ ತುಂಬಾ ಕ್ಲೀನ್ ಆಗುತ್ತೆ, ಮತ್ತು ಔಟ್ ಬಾಡಿ ಕೂಡ ಅಂದರೆ ನಮ್ಮ ಸ್ಕಿನ್ ಔಟ್ ಲೇಯರ್ ಏನಿರುತ್ತೆ ಅದು ಕೂಡ ತುಂಬ ಶೈನಾಗಿ ಬ್ರೈಟಾಗಿ ಕಾಣುತ್ತೆ. ಸೊ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಈ ಒಂದು ಡ್ರಿಂಕ್ ಖುಷ್ಬು ಆಯಿಲ್ನಷ್ಟೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ಟ್ರೈ ಮಾಡಿ ನೋಡಿ. ನಾವು ನಮ್ಮ ಔಟರ್ ಬಾಡಿಯನ್ನು ಎಷ್ಟು ಕೇರ್ ಮಾಡ್ತೀವೋ ಅಷ್ಟೇ ನಮ್ಮ ಇನ್ನರ್ ಬಾಡಿಯನ್ನು ಕೇರ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ. ಒಂದು ದೊಡ್ಡದಾಗಿದ್ದರೆ 1/2 ಕ್ಯಾರೆಟ್ ತೊಗೊಳ್ಳಿ, ಸಣ್ಣದಾಗಿದ್ದರೆ 1 ಕ್ಯಾರೆಟನ್ನು ನಾನು ಪೀಲ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಈ ಕ್ಯಾರೆಟಲ್ಲಿ ತುಂಬ ಒಂದು ಒಳ್ಳೆಯ ಅಂಶ ಇದೆ, ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ, ಹಾಗೆ ಎ ವಿಟಮಿನ್ ಇದೆ. ಇದರಿಂದ ನಮ್ಮ ಒಂದು ಸ್ಕಿನ್ ಏನಿದೆ ತುಂಬ ಒಂದು ಶೈನ್ ಆಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ, ಈ ಒಂದು ಪ್ರಾಪರ್ಟಿ ಇರೋದ್ರಿಂದನೇ ನಮ್ಮ ಸ್ಕಿನ್ ತುಂಬ ಒಂದು ಬ್ರೈಟ್ ಆಗುತ್ತೆ. ಹಾಗೆ ನಮ್ಮ ಇನ್ನರ್ ಬಾಡಿ ಕೂಡ ಕ್ಲೀನ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇದರ ಈಕ್ವಲ್ ಪ್ರಾಪರ್ಷನ್ ಒಂದು ಬೀಟ್ರೂಟನ್ನು ತೊಗೊಂಡಿದ್ದೀನಿ. ಸಣ್ಣದಾಗಿದ್ದರೆ 1 ಬೀಟ್ರೂಟ್ ಸಾಕು, ದೊಡ್ಡದಾಗಿದ್ದರೆ 1/2 ಬೀಟ್ರೂಟನ್ನು ತೊಗೊಳ್ಳಿ. ಹಾಗೆ ಒಂದು ಅರ್ಧ ಲೆಮನನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಈ ಒಂದು ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿಕೊಂಡು ಜ್ಯೂಸನ್ನು ಮಾಡೋಣ. ಈ ಕ್ಯಾರೆಟಲ್ಲಿ ಮತ್ತು ಬೀಟ್ರೂಟಲ್ಲಿ ಕೂಡ ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಫೈಬರ್ ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಕಾಸ್ಮೆಟಿಕ್ಸ್ ಬೇಕು ಅಂತ ಇಲ್ಲ, ಯಾವುದೇ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಅಂತ ಇಲ್ಲ. ನೀವು ಮನೆಯಲ್ಲೇ ಇದನ್ನು ವೀಕ್ಲಿ 2 ಟೈಮ್ಸ್ ಆರ್ 3 ಟೈಮ್ಸ್ ಮಾಡಿ ಕುಡೀರಿ. ಕೆಲವೊಬ್ಬರಿಗೆ ರೆಗ್ಯುಲರಾಗಿ ಮಾಡಿ ಕುಡಿಯೋದ್ರಿಂದ ಪ್ರಾಬ್ಲಮ್ಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನನಗೆ ಏನೋ ಯಾವುದೇ ಬ್ಯಾಡ್ ಎಫೆಕ್ಟ್ ಆಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಇದೆರಡನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ತಾಯಿದ್ದೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು, ಯಾಕಂದರೆ ಪಲ್ಪೆಲ್ಲ ನೀಟಾಗಿ ಪಲ್ಪ್ ಬರೋ ಥರ ನಾವೇನು ತೆಕ್ಕೊಳ್ಬೇಕು ಅಂತ ಇಲ್ಲ, ಜ್ಯೂಸ್ ಥರನೇ ರೆಡಿ ಆಗಬೇಕು. ಸೊ ಈಗ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಮಿನಿಟ್ ಇದನ್ನು ಕ್ಲೀನಾಗಿ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಸಾಕು. ನೋಡ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ, ತುಂಬಾ ಪೇಸ್ಟ್ ರೀತಿಯಲ್ಲಿ ಆಗಿದೆ. ಸೊ ಇದರಿಂದಾಗಿ ನಾವು ಪಲ್ಪನ್ನು ಬಿಸಾಡೋ ಅಂಥ ನೆಸೆಸಿಟಿ ಬರೋದಿಲ್ಲ. ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಫುಲ್ ಅದರಲ್ಲಿರುವಂಥ ಅಂಶ ಎಲ್ಲ ನಮ್ಮ ಬಾಡಿಗೆ ಸಿಗುತ್ತೆ. ಸೊ ಇದು ನಮ್ಮ ವೆಯ್ಟ್ ಲಾಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ, ಹಾಗೆ ಸ್ಕಿನ್ ಬ್ರೈಟ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಜ್ಯೂಸಲ್ಲಿ ನಾನು ಇದೆರಡು ಇಂಗ್ರೀಡಿಯೆಂಟ್ ಜೊತೆಗೆ 1/2 ಲೆಮನನ್ನು ಯೂಸ್ ಮಾಡ್ತಾ ಇದ್ದೀನಿ. 1/2 ಲೆಮನ್ ಬದಲಾಗಿ ನೀವು ಆರೆಂಜನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಸಿ ವಿಟಮಿನ್ ಇರೋದ್ರಿಂದ ನಮಗೆ ಇದು ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಆರೆಂಜ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಲೆಮನನ್ನು ಯೂಸ್ ಮಾಡಿದ್ದೀನಿ. ಸೊ ಇದನ್ನು ನೀವು ಈ ರೀತಿ ಮಾಡಿ ತಗೊಳ್ಳಿ. 1 ವೀಕಲ್ಲಿ ಅಥವಾ 2 ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಮಿಸ್ ಮಾಡ್ದೇ ಟ್ರೈ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ ಕೂಡ ಆಗ್ತೀರಾ, ಸ್ಕಿನ್ ಬ್ರೈಟ್ ಕೂಡ ಆಗ್ತೀರಾ. ಹಾಗೆ ಪಿಂಪಲ್ಸ್, ಡಾರ್ಕ್ ಸ್ಪಾಟ್ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ, ಸ್ಕಿನ್ ತುಂಬ ಶೈನ್ ಆಗುತ್ತೆ. ಹಾಗೆ ನನ್ನ ಒಂದು ಕ್ಯಾರೆಟ್ ಆಯಿಲ್ ಕೂಡ ತುಂಬ ಒಂದು ಫೇಮಸ್ ಆಗಿದೆ. ಖುಷ್ಬು ಆಯಿಲ್ ಕೂಡ ಮಾಡಿದ್ದು 34K ಅದು ವ್ಯೂಸ್ ಬಂದಿದೆ. ಸೊ ಆ ವಿಡಿಯೋನ ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಅದು ಕೂಡ ಹೆಲ್ಪ್ ಆಗುತ್ತೆ ಸ್ಕಿನ್ ಬ್ರೈಟ್ ಆಗೋದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು.